ನಾನಿವತ್ತು ಎಣ್ಗಾಯಿ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಹಚ್ಕೊತೀನಿ. ಯೂಶ್ವಲಿ ಈ ದಪ್ಪ ಬದನೆಕಾಯಿ ಕೆಲವರು ಬರೀ 4 ಹೋಳನ್ನು ಮಾಡಿ ಸ್ವಲ್ಪ ಹಾಕ್ತಾರೆ. ಈ ಥರ 4 ಪೀಸ್ಗಳನ್ನ ಮಾಡ್ಕೊತೀನಿ. ತಪ್ಪಲೆಲ್ಲೇ ಬೇಯಿಸ್ಕೊಬೋದು ಆರಾಮಾಗಿ. ಬದನೆಕಾಯಿ ಎಲ್ಲ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಬೇಕು, ಇಲ್ಲಾಂದರೆ ಎಲ್ಲ ಕಪ್ಪಾಗಿಬಿಡುತ್ತೆ ಬದನೆಕಾಯಿ. ಎಣ್ಣೆಗಾಯಿ ಮಾಡೋದಕ್ಕೆ ಮಸಾಲೆಗೆ ಐಟಮ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ತೆಂಗಿನಕಾಯಿ, ಕ್ವಾಂಟಿಟಿ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ತೆಂಗಿನಕಾಯಿ ಮತ್ತು 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಚಕ್ಕೆ ಲವಂಗ, 1 ಚಕ್ಕೆ, 4 ಲವಂಗ, 1 ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಅರಿಶಿನ ಹಾಕಿದ ನಂತರ ಸ್ವಲ್ಪ ಧನಿಯಾ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ ನಾನು. ಮತ್ತು ಸ್ವಲ್ಪ ಖಾರದ ಪುಡಿ. ರುಬ್ಬಿಟ್ಟಿರೋ ಮಸಾಲೆ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋದು. ಈಗ ನಾನು ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಚೆನ್ನಾಗಿ ಕಾಯಿದ ಮೇಲೆ ಎಣ್ಣೆ ಹಾಕ್ಕೊತೀನಿ. ಒಂದೊಂದು ತೊಗೊಂಡು ಹಾಕ್ತಿದ್ದೀನಿ, ಯಾಕಂದರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವು, ಬದನೆಕಾಯಿ ಜೊತೆ ಆಲೂಗಡ್ಡೆ ಕೂಡ ಹಾಕ್ಕೊಬೋದು. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ತುಂಬ ಬೆಂದಿದೆ. ಈಗ ನಾನು ರುಬ್ಬಿಟ್ಟಿರೋ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಗಟ್ಟಿ ಅನ್ನಿಸ್ತು, ಗ್ರೇವಿ ಬೇಕಲ್ವ ತಿನ್ನೋದಕ್ಕೆ. ಈಗ ಇದು 2 ಕುದಿ ಬರಲಿ ಚೆನ್ನಾಗಿ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ಚೆನ್ನಾಗಿ. ಜಾಸ್ತಿ ಬೆಂದೋದ್ರೂ ರುಚಿ ಚೆನ್ನಾಗಿರಲ್ಲ, ಬದನೆಕಾಯಿ ತಿನ್ನೋದಕ್ಕೆ ಸಿಗೋದಿಲ್ಲ ರೊಟ್ಟಿ ಜೊತೆ. ಈಗ ಇದು ಬೇಯಬೇಕು. ನಾನು ಎಣ್ಗಾಯಿ ಜೊತೆ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. 1 ಕಪ್ಪು ಅಕ್ಕಿ ಹಿಟ್ಟು ತೊಗೊತೀನಿ. ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತೀನಿ. ಎಣ್ಗಾಯಿ ಆಗಿದೆ ನೋಡಿ, ರೆಡಿಯಾಗಿದೆ. ಈಗ ಇದಕ್ಕೆ ರೊಟ್ಟಿ ತಟ್ಟೋದನ್ನು, ರೊಟ್ಟಿ ಬಳಿಯೋದನ್ನು ನಾನು ಹೇಳ್ತೀನಿ. ಅಕ್ಕಿ ರೊಟ್ಟಿ ಜೊತೆ ಎಣ್ಗಾಯಿ ಸೂಪರ್ ಕಾಂಬಿನೇಷನ್. ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.